ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಅದು ನಮ್ಗೆ ಇಂಗ್ಲಿಷ್ ಅವರು ಹೊಸ ವರ್ಷ ಆದ್ರೂ ಕೂಡ ನಾವು ಅದನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಒಂದು ಕೆಟ್ಟ ಘಟನೆಯಿಂದನೇ ಅದು ಪ್ರಾರಂಭ ಆಗಿತ್ತು. ಇನ್ನು ಮುಂದೆ ಆದ್ರೂ ಬಳ್ಳಾರಿ ನಗರಕ್ಕೆ, ಇಡೀ ರಾಜ್ಯಕ್ಕೆ, ದೇಶಕ್ಕೆ ಸೂರ್ಯದೇವರ ಆಶೀರ್ವಾದ ಸಿಗಲಿ ಅಂತ ಹೇಳಿ ಹೇಳ್ತಾ, ವಿಶೇಷವಾಗಿ ಮೊನ್ನೆ ಏನು ಸಂಜೆ ನಮ್ಮ ಲೇಔಟ್ ಅಲ್ಲಿ ಮನೆಗೆ ಬೆಂಕಿ ಹಚ್ಚಿರುವಂತ ಒಂದು ಪ್ರಕರಣದ ವಿಚಾರದಲ್ಲಿ ನಿನ್ನೆ ಪೊಲೀಸರು ಏನಂದ್ರೆ 8 ಮಂದಿನ ಅವ್ರೇನ್ ಬಂಧನ ಮಾಡಿ ಅದರಲ್ಲಿ ಅಪ್ರಾಪ್ತರಿಷ್ಟು ಮಂದಿ ಅನ್ನೋದನ್ನೆಲ್ಲ ಕೂಡ ಹೇಳಿ ಅವರು ಇದು ಮಾಡಿದ್ದಾರೆ. ಮೊದಲನೇದಾಗಿ ನಾನು ಹೇಳ್ಬೇಕು ಅಂತಂದ್ರೆ ಅದು 100ಕ್ಕೆ 100 ಉದ್ದೇಶಪೂರ್ವಕವಾಗಿ ಆ ಒಂದು ಬೆಂಕಿಯನ್ನ ಅವ್ರು ಹಚ್ಚೋದ್ರ ಮೂಲಕ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಇವತ್ತು ನಮಗೆ ಕಂಡು ಬಂದಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ನಾನೊಂದು ಮೊದಲನೇದಾಗಿ ನಿಮಗೆ ಹೇಳ್ಬೇಕು ಅಂತಂದ್ರೆ, ಮಾಧ್ಯಮಗಳಲ್ಲಿ ನಾನು ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಪೊಲೀಸ್ ಕಂಪ್ಲೇಂಟ್ ಇಂದ ಇವತ್ತು ನಾವು ರಿಜ್ವಾನ್ ಅಂತ ಹೇಳ್ಬಿಟ್ಟು ನಮ್ಮ ಸೈಟ್ ಇಂಜಿನಿಯರ್ ಅವರು ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಆ ಘಟನೆ ಆದಾಗ, ಯಾಕಂದ್ರೆ ಅವರು ನಮ್ಮ ಹೊಸದಾಗಿ ಬಂದಿರುವಂತ SP ಮೇಡಮ್ ಅಲ್ಲಿ ಕೆಳಗಡೆ ಇರೋ ಅಧಿಕಾರಿಗಳ ಮಾಹಿತಿಯನ್ನ ಪಡ್ಕೊಂಡ್ಬಿಟ್ಟು ಅವ್ರು ನಿನ್ನೆ ಮಾಧ್ಯಮಗಳಿಗೆ ತರಾತುರಿಯಾಗಿ ಮೇಲ್ನೋಟಕ್ಕೆ ಹೀಗೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅವ್ರು ಕೆಲವೊಂದು ವಿಷಯಗಳನ್ನ ಹೇಳಿದ್ರು. ಆದ್ರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅನ್ನುವಂತ ಒಂದು ನಂಬಿಕೆ, ವಿಶ್ವಾಸ ಅವ್ರ ಮೇಲೆ ಎಲ್ರಿಗೂ ಕೂಡ ಇದೆ. ಬಳ್ಳಾರಿಯಲ್ಲಿ ಅವ್ರು ಬಂದ್ಮೇಲೆ ಬಹಳಷ್ಟು ಒಳ್ಳೇದಾಗ್ಬೋದು ಅಂತ ಹೇಳಿ. ಆದ್ರೆ ಅವರು ಕೆಳಗಡೆ ಇರುವಂತ ಅಧಿಕಾರಿಗಳು ಏನೇ ಹೇಳಿದ್ರು ಕೂಡ ಕೆಲವೊಂದು ವಿಷಯಗಳನ್ನ ಸಂಪೂರ್ಣವಾಗಿ ಅವರು ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು. ನಾನು ಕೆಲವೊಂದು ಕ್ಲಾರಿಟಿ ಕೊಟ್ಟು ಆಮೇಲೆ ಆ ಬೆಂಕಿ ಹಚ್ಚಿರೋ ಪ್ರಕರಣಕ್ಕೆ ನಾನು ಬರ್ತೀನಿ. ಮೊದಲನೇದಾಗಿ ನಮ್ಮ ಬಹಳಷ್ಟು ಮಂದಿ ನಮ್ಮ ಬಳ್ಳಾರಿ ಸೀನಿಯರ್ ಪತ್ರಕರ್ತರೆಲ್ಲ ಕೂಡ ಇದ್ದಾರೆ. ನಿಮ್ಗೆಲ್ಲ ಕೂಡ ಗೊತ್ತಿರೋ ವಿಷಯ ಏನಂತಂದ್ರೆ, 2023 ತನಕ ಕೂಡ ಅಲ್ಲಿ G2 ಅನ್ನುವಂತ ಒಂದು ಸಂಸ್ಥೆ ನಮ್ಮ ಲೇಔಟ್ ನ ಮಾರ್ಕೆಟಿಂಗ್ ಅಗ್ರಿಮೆಂಟ್ ಅನ್ನ ನಮ್ಮ ಜೊತೆಯಲ್ಲಿ ಮಾಡ್ಕೊಂಡ್ಬಿಟ್ಟು, ಚೆನ್ನೈ ಮೂಲದ ಸಂಸ್ಥೆ ಅವ್ರು ಇಲ್ಲಿ ಬಳ್ಳಾರಿಗೆ ಬಂದು 23 ಮೇ ತನಕ ಕೂಡ ಅವ್ರಿಲ್ಲಿ ಪ್ರಾಪರ್ಟಿಗೆ ಸಂಬಂಧಪಟ್ಟು ಅಡ್ವರ್ಟೈಸ್ಮೆಂಟ್ಸ್, ಮಾರ್ಕೆಟಿಂಗ್ ಎಲ್ಲ ಕೂಡ ಮಾಡಿದ್ದು ನಿಮಗೆ ನೆನಪಿರ್ಬೋದು. ಮತ್ತೆ ಹೆಲಿಕಾಪ್ಟರ್ಸ್ ಮೂಲಕ ಕೂಡ ಕಸ್ಟಮರ್ಸ್ ಇಂದ ಆ ಎಂಟೈರ್ ಲೇಔಟ್, ಯಾಕಂದ್ರೆ 200 ಎಕರೆ ಲೇಔಟ್ ನ ತೋರಿಸ್ಲಿಕ್ಕೆ ಯಾರು ಓಡಾಡಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಂದಾನೇ ಪರ್ಮಿಷನ್ ತಗೊಂಡು ಹೆಲಿಕಾಪ್ಟರ್ಗಳ ಮೂಲಕನೇ ಎಂಟೈರ್ ಲೇಔಟ್ ಅನ್ನ ಅವರು ತೋರಿಸಿರುವಂತ ಒಂದು ವಿಷಯ ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ. ಅದಕ್ಕೆಲ್ಲ ಅಫಿಷಿಯಲ್ ರೆಕಾರ್ಡ್ಸ್. ಹೆಲಿಕಾಪ್ಟರ್ ಅಂದ್ರೆ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಡದೇನೆ ಅಲ್ಲಿ ಹೆಲಿಕಾಪ್ಟರ್ಗಳು ಮೂವ್ಮೆಂಟ್ ಆಗ್ಲಿಕ್ಕಿಲ್ಲ. ಮಾಡೋಣ ಅಂದ್ರೆ 11 ವರ್ಷಗಳಿಂದ ಲೇಔಟ್ ಅಬೆಂಡೆಂಟ್ ಆಗಿ ಪ್ರಾಪರ್ಟಿ ಇದೆ ಅನ್ನುವಂತ ಅವರು SP ಅವರು ಮಾತು ಅದು ಕರೆಕ್ಟ್ ಅಲ್ಲ ಅನ್ನೋದಕ್ಕೆ, ಯಾಕಂದ್ರೆ ಅವ್ರ ಮಾಹಿತಿ ತಿಳ್ಕೊಬೇಕಾಗಿತ್ತು ಅಥವಾ ಕೆಳಗಡೆ ಅಧಿಕಾರಿಗಳು ಅವರಿಗೆ ಸರಿಯಾಗಿ ಮಾಹಿತಿ ಕೊಡಬೇಕಾಗಿತ್ತು. ಒಂದು. ಎರಡನೇದು, 4 ತಿಂಗಳ ಹಿಂದೆನೆ ಕಂಪ್ಲೇಂಟ್ ಕೊಟ್ಟಿದ್ದೆ, FIR ಕಾಪಿ ನಾನು ನಿನ್ನೆ ತಮಗೆಲ್ಲರೂ ಕೂಡ ತೋರಿಸಿದ್ದೀನಿ. ನಾನು ಅಂದ್ರೆ ಆ ಪ್ರಾಪರ್ಟಿಗೆ ಅವ್ರ ಮಾತುಗಳಲ್ಲಿ ಹೇಳಿದ್ದೇನೆಂದ್ರೆ 11 ವರ್ಷಗಳಿಂದ ಇದು ಸರಿಯಾಗಿ ಮೇಂಟೈನ್ ಆಗದಿರುವಂತ ಅಬೆಂಡೆಂಟ್ ಪ್ರಾಪರ್ಟಿ ಅಂತ ಹೇಳಿರೋದು ಒಂದು. ಎರಡನೇದು, ಅಬೆಂಡೆಂಟ್ ಹೌಸ್ ಅಂತ ಹೇಳಿ ಬಳಸಿರುವಂತ ಪದ ಒಂದು. ಮತ್ತೆ ಅವರು ಪ್ರೈವೇಟ್ ಸೆಕ್ಯೂರಿಟಿನಾದ್ರೂ ಕೂಡ ಅಲ್ಲಿ ಅಟ್ಲೀಸ್ಟ್ ಇಡ್ಕೋಬೇಕಾಗಿತ್ತು ಅಂತ ಹೇಳಿ 3 ಪದಗಳನ್ನ ಹೇಳಿದ್ರು. ನಾನು ಆಸಿಫ್ ಮತ್ತು ಮಂಜುನಾಥ್ ಅನ್ನಂತ ಸೆಕ್ಯೂರಿಟಿ ಅಲ್ಲಿ ಇರೋ ಕಾರಣನೇ ಅಲ್ಲಿ ಆಗಿರುವಂತ ಕಳುವು ಪ್ರಕರಣಕ್ಕೆ 4 ತಿಂಗಳ ಹಿಂದೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು 3 ಬಂಧನ ಮಾಡಿರುವಂತ ವಿಷಯನೂ ತಮಗೆಲ್ಲ ನಾನು ನಿನ್ನೆ ಹೇಳಿರುವಂತದ್ದು ರೆಕಾರ್ಡ್ ಇದೆ. ಈ 3 ವಿಷಯಗಳನ್ನು ಕೂಡ ಅವರು ಹೇಳಲಿಕ್ಕೆ ಆಗ್ಲಿಲ್ಲ ನಿನ್ನೆ. ಇನ್ನೊಂದೇನಂತಂದ್ರೆ, ನಾನು ಮೀಡಿಯಾದಲ್ಲಿ ಮಾತಾಡೋ ಟೈಮ್ನಲ್ಲಿ ಅಲ್ಲಿ ಯಾರು ಆಸಿಫ್ ಮತ್ತು ಮಂಜು ಅನ್ನುವಂಥವ್ರು ಸೆಕ್ಯೂರಿಟಿ ಅವರು ಆ ರೌಂಡ್ ಹೊಡೆಯೋ ಟೈಮ್ನಲ್ಲಿ ಹೊಗೆ ಬರ್ತಾ ಇರೋದನ್ನ ಕಂಡು ಅಲ್ಲಿ ಅವ್ರು ಬಂದು ವಿಡಿಯೋ ಮಾಡ್ತಾ ಅವ್ರು ಇಬ್ಬರೇ ಇರೋ ಕಾರಣ ಆ ಕಡೆ ಸುಮಾರು 10-15 ಮಂದಿ ಜನ ಇದ್ರು ಅನ್ನೋದು ಅವ್ರ ಕಣ್ಣಿಗೆ ಯಾವಾಗ ಮನೆ ಹತ್ರ ಅಷ್ಟು ಜನ ಇದ್ರು ಅಂತ ಗೊತ್ತಾಯ್ತು. ಅವ್ರಿಬ್ಬರೇ ಫೇಸ್ ಮಾಡ್ಲಿಕ್ಕೆ ಆಗದೆ ಇರೋ ಕಾರಣ ಇಮಿಡಿಯೇಟ್ ಆಗಿ ಆ ಸೈಟ್ ಇಂಜಿನಿಯರ್ ರಿಜ್ವಾನ್ ಅವರಿಗೆ ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿದ್ಮೇಲೆ ರಿಜ್ವಾನ್, ಇಮ್ರಾನ್ ಅವರು ಅಲ್ಲಿಗೆ ಏನ್ ಬಂದಿದ್ದಾರೆ, ನನ್ನ ಮಾತುಗಳಲ್ಲಿ ಮೀಡಿಯಾದಲ್ಲಿ ಹೇಳ್ತಾ ನಾನು ವಿಡಿಯೋ ಅವರು ತಕ್ಕೊಂತಾನೆ ಬಂದ್ರು ಅಂತ ನಾನು ಹೇಳಿದೆ. ಪಾಪ ಪೊಲೀಸರು ಇವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ, ನಾವೇನು ವಿಡಿಯೋ ಮಾಡಿ ಕೊಟ್ಟಿದ್ದೀವೋ, ಮೀಡಿಯಾಗೆ ನಾವು ರಿಲೀಸ್ ಮಾಡಿದೀವೋ
ಅದೇ ವಿಡಿಯೋದಲ್ಲಿ ಇರುವಂತ ಹುಡುಗರನ್ನೇ ಕೇಸಲ್ಲಿ ಆದ್ರೆ ಎಷ್ಟು ಮಂದಿ ಇದ್ದಾರೋ ಅಷ್ಟು ಮಂದಿನ ಮಾತ್ರ 8 ಮಂದಿನ ಬಂಧನ ಮಾಡಿಬಿಟ್ಟು ಅದರಲ್ಲಿ 2 ಅಪ್ರಾಪ್ತ ಹುಡುಗರನ್ನ ನಿನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ಈ ರಿಜ್ವಾನ್ ಮತ್ತು ಇಮ್ರಾನ್ ಅಂತ ಹೇಳಿ 2 ಹುಡುಗರನ್ನ ಸೈಟ್ ಇಂಜಿನಿಯರ್ ಮತ್ತು ಅಲ್ಲಿ ಅವ್ರ ಜೊತೆಯಲ್ಲಿರುವಂತ 2 ಹುಡುಗರನ್ನ ಅಲ್ಲಿಗೆ ಕರೆಸಿದ್ದಾರೆ. ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರೆಸ್ಬಿಟ್ಟು ಆ 2 ಅಪ್ರಾಪ್ತ ಮಕ್ಕಳನ್ನ ಫುಲ್ ಟ್ರೈನಿಂಗ್ ಮಾಡ್ಬಿಟ್ಟು ಕರ್ಕೊಂಡು ಬಂದು ಆ 2 ಹುಡುಗರನ್ನ ಕೂರಿಸ್ಬಿಟ್ಟು ವಿಡಿಯೋ ಇವರೆಲ್ಲ ಮಾಡಿದ್ದು ಅಂತ ಹೇಳಿ ಕೇಳ್ತಾರೆ. ಆ 2 ಹುಡುಗರು ಅವ್ರು ಸರ್ ಇವರೇ ವಿಡಿಯೋ ಮಾಡಿದ್ದು ಅಂತ ಹೇಳಿ ಹೇಳುವಂತದ್ದು. ಉಳಿದಿರೋ 6 ಮಂದಿನ ಮತ್ತೆ ಅಲ್ಲಿ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ಟು ಇವರೇನೇ ವಿಡಿಯೋ ಮಾಡಿದ್ದಂದ್ರೆ ಅವರೆಲ್ಲರೂ ಕೂಡ ತಲೆಯಲ್ಲಿ ಅಡಿಸ್ಬಿಟ್ಟು ಇವರೇ ವಿಡಿಯೋ ಮಾಡಿದ್ದು ಅಂತ ಹೇಳಿ ಹೇಳಿದ್ದಾರೆ. ವಾಸ್ತವ ಅಂತಂದ್ರೆ ವಿಡಿಯೋ ಮಾಡಿದ್ದು ಅವರಿಬ್ಬರು ಅಲ್ಲ, ವಿಡಿಯೋ ಮಾಡಿದ್ದು ಅವರಿಬ್ಬರು ಕೂಡ ಅಲ್ಲ. ನಾನು ಎಲ್ಲ ವಿಷಯಗಳನ್ನು ನಾವು ಬಿಚ್ಚಿಟ್ಟಿದ್ರೆ ವಿಡಿಯೋ, ಯಾಕಂದ್ರೆ ನಾನು ವಿಡಿಯೋನು ಕೊಟ್ಟೆ, ಅದರಲ್ಲಿ ಇರುವಂತ 8 ಮಂದಿಯಿಂದ ಇವರು ಅರೆಸ್ಟ್ ಮಾಡಿ ತೋರಿಸಿದ್ದಾರೆ. ಇನ್ನೂ ಒಂದು 5-6 ಮಂದಿ ಹುಡುಗರು ಯಾರು ಓಡೋಗಿದ್ದಾರೆ ಬೈಕ್ಗಳಲ್ಲಿ, ಅವ್ರ ವಿಷಯ ಇವರು ಅಲ್ಲಿ ಪ್ರಸ್ತಾಪ ಕೂಡ ಮಾಡಿಲ್ಲ. ವಿಡಿಯೋದಲ್ಲಿ ಇರೋರನ್ನ ಬಂಧನ ಮಾಡಿ ಅವ್ರ ಕಡೆಯಿಂದಾನೇ ಆ ಸೈಟ್ ಇಂಜಿನಿಯರ್ ಇವರೇ ವಿಡಿಯೋ ತೆಗೆದಿದ್ದಂತ ಹೇಳಿ ನಿನ್ನೆ ಹೇಳಿಸ್ಬಿಟ್ಟು ನಿನ್ನೆ ಅವರೆಲ್ಲರನ್ನೂ ಕೂಡ ರಿಮೈಂಡ್ಗೆ ಕಳಿಸ್ಬಿಟ್ಟಿದ್ದಾರೆ. ಆದ್ರೆ ರೀಲ್ಸ್ಗೋಸ್ಕರ ಬಂದು ಏನೋ ಮಾಡ್ಬಿಟ್ಟು ಅಲ್ಲಿ ಏನೋ ಆಯ್ತು ಅಂತ ಹೇಳಿ. ಇಲ್ಲಿ ವಿಷಯ ಏನಂತಂದ್ರೆ ವಿಡಿಯೋ ತೆಗೆದಿದ್ದವರು ಅಲ್ಲಿ ಸೈಟ್ ಅಲ್ಲಿ ಇದ್ದು ಬೇರೆ. ಆ 2 ಕೂಡ ಬಹಳ ಹೈಲಿ ಎಜುಕೇಟೆಡ್ ಹುಡುಗರು. ಅವ್ರು ಸುಮಾರು ಎಕ್ಸಾಮ್ಸ್ ಎಲ್ಲ ಕೂಡ ಬರೆದು ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು. ಆ ವಿಡಿಯೋಗಳು ಕೊಟ್ಟಾಗ ಅವರು ರಿಕ್ವೆಸ್ಟ್ ಮಾಡಿದ್ದೇನೆ ಅಂದ್ರೆ ಮತ್ತೆ ನಮ್ಗೇನಾದ್ರೂ ತೊಂದರೆ ಆಗ್ಬೋದು ಅಂತಂದಾಗ ಅವ್ರನ್ನ ನಾವು ಎಲ್ಲಿ ಕೂಡ ಬೆಳಿಗ್ಗೆ ತಗೊಂಡ್ ಬರ್ದೇನೆ ಆ ವಿಡಿಯೋನ ನಾವು ನಮ್ಮ ಅಲಿಖಾನ್ ಅವರಿಗೆ ಅವ್ರೇನು ಶೇರ್ ಮಾಡಿದ್ರು ಅದನ್ನ ನಾನು ಮೀಡಿಯಾಗೆಲ್ಲ ಕೂಡ ನಿನ್ನೆ ಶೇರ್ ಮಾಡಿರುವಂತ ಒಂದು ವಿಷಯ. ಸೊ ಹಾಗಾಗಿ ಇಲ್ಲಿ ಪೊಲೀಸರು ಅಪ್ರಾಪ್ತ ಬಾಲಕರ ಜೊತೆ 6 ಮಂದಿನೇನು ಇಟ್ಕೊಂಡಿದ್ದಾರೆ. ಬೈಕ್ಗಳಲ್ಲಿ ಆ ಕಾಲುವೆ ಮೇಲೆ ಬೈಕ್ಗಳಿಟ್ಟು ಈ ಹುಡುಗರೆಲ್ಲರೂ ಕೂಡ ಓಡೋದ್ಮೇಲೆ ಈ ಹುಡುಗರನ್ನು ಕೂಡ ಪಿಕಪ್ ಮಾಡ್ಕೊಳ್ದೇನೆ 2 ಬೈಕಲ್ಲಿ 6 ಮಂದಿ ಮೂವರು ಕುತ್ಕೊಂಡ್ಬಿಟ್ಟು ಅಲ್ಲಿಂದ ಓಡೋಗಿರುವಂತದ್ದು. ಸೊ ಅದ್ಯಾವುದನ್ನು ಕೂಡ ಅವರು ಪೊಲೀಸರು ಅವ್ರು ಯಾರನ್ನು ಕೂಡ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡದಿರುವಂತ ಒಂದು ವಿಷಯ. ಮತ್ತೆ ಇನ್ನೊಂದು ಬಿಲ್ಡಿಂಗ್ಗೆ ಸಂಬಂಧಪಟ್ಟು ಇವಾಗ ನಾನು ನಿಮ್ಗೆ ಏನಂತ ಹೇಳಿದ್ದೀನಿ, ಮಂಜುನಾಥ್ ಮತ್ತು ಆಸಿಫ್ ಅನ್ನುವಂತ ಹುಡುಗರಲ್ಲಿ ಏನು ಸೆಕ್ಯೂರಿಟಿ ಓಡಾಡ್ತಾ ಇದ್ದಾರೆ, ಬಿಲ್ಡಿಂಗ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತಾ ಇರೋದು. ಜೊತೆಗೆ ಬಿಲ್ಡಿಂಗ್ ಡೋರ್ಸ್ ಆಗ್ಲಿ ಗ್ಲಾಸ್ಗಳಾಗ್ಲಿ ಯಾವುದು ಕೂಡ ಏನು ಇದಾಗ್ಲಿಲ್ಲ. ಕಂಪ್ಲೀಟ್ ತರಾತುರಿಯಲ್ಲಿ ಗ್ಲಾಸ್ಗಳನ್ನ ಡೋರನ್ನ ಮುರಿಯಬಡ್ದು ಡ್ಯಾಮೇಜ್ ಮಾಡಿ ಒಳಗಡೆ ಹೋಗಿ ಕಂಪ್ಲೀಟ್ ಅವರು. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೇನೆ. ಬೆಂಕಿ ಏನಾದ್ರೂ ಹಿಂಗ್ ಕೆಳಗಡೆ ಬಿತ್ತು ಅಂದ್ರೆ ಅಂಟ್ಕೊಂಡು ಹೋಗ್ಲಿಕ್ಕೆ ಅದೇನಾದ್ರೂ ಒಂದು ಗುಡಿಸಲಿ ಅಥವಾ ಏನಾದ್ರೂ ವುಡನ್ ಇದಕ್ಕೆ ಸಂಬಂಧಪಟ್ಟು ಏನಾದ್ರೂ ಇದ್ರೆ ಅದು ಕೂಡ ಬೆಂಕಿ ಅಂಟ್ಕೊಂಡಿದೆ ಅಂದ್ರೆ ಅದಕ್ಕೆ ಒಂದು ಅರ್ಥ ಅನ್ನೋದಿದೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಏನಂತಂದ್ರೆ ಒಂದು ಸಿಗರೇಟ್ ಕುಡಿಯುವಂತ ಒಂದು ಪ್ರಯತ್ನದಲ್ಲಿ ಯಾವುದೋ ಬಟ್ಟೆಗೆ ಬೆಂಕಿ ಹಚ್ಕೊಂಡು ಆ ಬೆಂಕಿ ಹಚ್ಕೊಂಡಿರೋ ಬಟ್ಟೆಯನ್ನ ಹಿಂಗೆ ಬಿಸಾಡಿದ, ಅದಕ್ಕೆ ಕಂಪ್ಲೀಟ್ ಮನೆಯಲ್ಲೇ ಸುಟ್ಟೋಯ್ತು ಅನ್ನೋಂಥದ್ದು. ನಾವು ನ್ಯಾಚುರಲ್ ಆಗಿ ಬೇಕಾದ್ರೆ ನಾವೆಲ್ಲರೂ ಇಲ್ಲೇ ಕೂತ್ಕೊಳ್ಳೋಣ, ಇಲ್ಲೇ ಸ್ಕ್ರೀನ್ ಇದೆ, ಇಲ್ಲಿ ವುಡನ್ ಪ್ಯಾನೆಲ್ಸ್ ಇದೆ. ಬೇಕಾದ್ರೆ ನಾವು ಮಾಮೂಲಿ ಸಣ್ಣ ಬಟ್ಟೆ ಕೂಡ ಬೇಡ, ಬೇಕಾದ್ರೆ ಒಂದು 1x1 ಸೈಜ್ ಬಟ್ಟೆನ ತಗೊಂಡು ಬೇಕಾದ್ರೆ ನಾವು ಅದಕ್ಕೆ ಬೇಕಾದ್ರೆ ಕಿರೋಸಿನ್ ಪೆಟ್ರೋಲ್ ಬೇಕಾದ್ರೂ ಕೂಡ ಹಾಕಿ ಇದೇ ಟೇಬಲ್ ಮೇಲೆ, ಇದು ವುಡನ್ ಟೇಬಲ್ ಅಥವಾ ಇನ್ನೊಂದು ಇದ್ರ ಮೇಲೆ ನಾವು ಬೇಕಾದ್ರೆ ಹಾಕಿ ಒಂದು 5-10 ನಿಮಿಷ ನಾವು ಬೇಕಾದ್ರೆ ವೇಟ್ ಮಾಡೋಣ, ಬಿಲ್ಡಿಂಗ್ ಹತ್ಕೊಳ್ಳುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗಿರುವಂತ ಒಂದು ವಿಷಯ ಇಲ್ಲಿ. ಇದು ರೀಲ್ಸ್ ಇನ್ನೊಂದು ಅಂತ ಹೇಳ್ತಾ ಇರುವಂತದನ್ನ ರಾಜ್ಯದ ಜನರು ಏನ್ ಅನ್ಕೊಳ್ತಾರೆ ಅನ್ನೋಂಥದ್ದು ಕೂಡ ಬೇಕಾಗಿತ್ತು. ಹಾಗಾಗಿ ನಾನು ದಯಮಾಡಿ ಇದು ನಿಮಗೆ ಗೊತ್ತಾಗ್ದೇನೋ ಹೊಸದಾಗಿ ಬಂದಿರೋ ಕಾರಣ ನಿಮ್ಮ ಕೆಳಗಡೆ ಇರೋ ಅಧಿಕಾರಿಗಳು ಹೇಳಿರೋದನ್ನ ನಮ್ಮ SP ಅವರು ಏನ್ ಹೇಳಿದ್ದಾರೆ ಅದನ್ನ ಬಿಡ್ರಿ ತಾವು ದಯಮಾಡಿ. ಯಾಕಂದ್ರೆ ಇವಾಗ ನಮಗಂತೂ ಮನೆ ಮೇಲೆ ಆಗಿರುವಂತ 5-6 ಸಾವಿರ ಜನಗಳ ಜೊತೆ ಆಗಿರುವಂತ ಒಂದು ದಾಳಿ ಆಗಿರ್ಬೋದು. ನನಗೆ ನಿನ್ನೆ ನಾನೊಂದು ವಿಡಿಯೋ ನಮ್ಮವರು ಎಲ್ಲ ಆಗಿರೋ ಘಟನೆಗಳ ಬಗ್ಗೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಎಲ್ಲ ನಮ್ಮ ನಾಯಕರುಗಳು ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ರು. DK ಶಿವಕುಮಾರ್ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಫಸ್ಟ್ ನಮ್ಮ ನಾಗರಾಜ ಕೇಳಿದ್ದಂತ ಅನ್ಕೊಳ್ತೀನಿ. ಅಂದ್ರೆ ತಲೆಗೆ ಇಲ್ಲಿ ಏನಾದ್ರು ಒಳಗಡೆ ಹೋಗಿದ್ದೇನೆ ಅಂತ DK ಶಿವಕುಮಾರ್ ಅವ್ರು ಕೇಳಿದಾಗ ತಲೆಗೆ ಬಿದ್ದಿದ್ರೆ ಅವ್ರು ಹೆಂಗ್ ಮಾತಾಡ್ತಾ ಇದ್ರು ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಇಮಿಡಿಯೇಟ್ ಆಗಿ ಅವ್ರು ನನ್ಗೆ ಗೊತ್ತಿಲ್ಲ ಅಂತ ಹೇಳಿ ತಲೆ ತಗ್ಗಿಸ್ಕೊಳ್ತಾರೆ. ನಾನು ಹೇಳ್ತಾ ಇರೋದು ಏನಂತಂದ್ರೆ ಈ ವಿಷಯದಲ್ಲಿ ನೋಡಿ ಪೊಲೀಸರು 3 ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ. ಅವನು ಸತೀಶ್ ರೆಡ್ಡಿಗೆ ಪೆಟ್ಟಾಗಿದೆ ಅಂತ ಹೇಳಿ ಇಲ್ಲಿಂದ
ಇಲ್ಲಿ 7-7:30 ಇನ್ನ ಗಲಾಟೆ ಆಗ್ತಾ ಇದೆಯೋ ಇಲ್ಲನೋ ಅವನ್ನ ತಪ್ಪಿಸಿದ್ದಾರೆ, ಓಪಡಿಯಲ್ಲಿ ತಲೆಗೆ ಕ್ಲಾತ್ ಸುತ್ತಿದ್ದಾರೆ. ಇವಾಗ ನಾವು ವಿಡಿಯೋಗಳು ರಿಲೀಸ್ ಮಾಡಿರೋದು ನಮ್ಮ ಹುಡುಗರಿಗೆಲ್ಲ ತಲೆಗೆ ಗಾಯ ಆಗಿರುವಂತದ್ದು, ಬ್ಲಡ್ ಸೋರ್ತಾ ಇರುವಂತದ್ದು, ಹಂಗೆ ಕೈಯಲ್ಲಿ ಇಟ್ಕೊಂಡು ಹಂಗೆ ಆಸ್ಪತ್ರೆಗಳಿಗೆ ಹೋಗಿ ಮಾರನೇ ದಿನ ಪ್ರೆಸ್ ಮುಂದೆ ಅವರೆಲ್ಲರನ್ನೂ ಕೂಡ ನಾವು ಪ್ರೆಸೆಂಟ್ ಮಾಡಿದ್ದು. ಸತೀಶ್ ರೆಡ್ಡಿಗೆ ಅಂತ ಒಂದು ಗಾಯ ಆಗ್ಬಿಟ್ಟು ಅವನಿಗೇನು ಬ್ರೈನ್ ಡೆಮಿರೇಜ್ ಆಗ್ಬಿಟ್ಟು ಅವನು ಕೋಮದಲ್ಲಿ ಇರುವಂತ ಒಂದು ಪರಿಸ್ಥಿತಿ ಇಂಥದ್ದು ಯಾವುದು ಕೂಡ ಇಲ್ಲ ಅಲ್ಲಿ. ಅವನು ಇದ್ದಕ್ಕಿದ್ದಂಗೆ ಇಲ್ಲಿಂದ ಚಾನಲ್ ಶೇಖರ್ನ ಮತ್ತು ಸತೀಶ್ ರೆಡ್ಡಿನ ಪೊಲೀಸರು ತಗೊಂಡೋಗ್ಬಿಟ್ಟು ಅವನ ತಲೆಗೆ ಬಟ್ಟೆ ಸುತ್ತಿದ್ರು. ಅಟ್ಲೀಸ್ಟ್ ಅವನಿಗೆ ಏನಾದ್ರೂ ಗಾಯಗಳಾಗಿದ್ರೆ ಒಂದು ವಿಡಿಯೋ ಮಾಡ್ಬೇಕಾಗಿತ್ತು, ರಕ್ತದ ಗಾಯಗಳನ್ನ. ಒಂದು ಎರಡನೇದು ಬಂದು 5-10 ನಿಮಿಷದಲ್ಲಿ ಆಂಬುಲೆನ್ಸ್ ನಲ್ಲಿ ಇಟ್ಬಿಟ್ಟು ರವಿಕುಮಾರ್ ASPನೇ ಅಲ್ಲಿ ಸ್ವತಃ ಹೋಗ್ಬಿಟ್ಟು ಅವನ್ನ ಸತೀಶ್ ರೆಡ್ಡಿನ ಆಂಬುಲೆನ್ಸ್ ಅಲ್ಲಿ ಕೂಡಿಸಿ ಬೆಂಗಳೂರಿಗೆ ಕಳಿಸಿದ್ರು. ಅವ್ನ ಆರಾಮಾಗಿ ನಡ್ಕೊಂಡು ಬಂದು ಆಂಬುಲೆನ್ಸ್ ಅಲ್ಲಿ ಕುಂತಿದ್ದನ್ನ ನಾನು ನಿಮ್ಗೆ ತೋರಿಸಿದ್ದೆ, ಮತ್ತೆ ಅವ್ನ ವಿಕ್ಟರಿ ಸಿಂಬಲ್ ತೋರಿಸಿದ್ದು ನಾನು ತೋರಿಸಿದೆ. ನಾನು ಅಂದ್ರೆ ಈ ಕ್ಷಣಕ್ಕೂ ಮತ್ತೆ ಜಮೀರ್ ಅಹಮದ್ ಅವರೇ ಸ್ವತಃ ಸತೀಶ್ ರೆಡ್ಡಿ ಅವರ ಪ್ರೈವೇಟ್ ಗನ್ಮ್ಯಾನ್ಗಳಿಂದಾನೇ ರಾಜಶೇಖರ್ ಸತ್ತಿದ್ದು ಅಂತ ಹೇಳಿ ಎಲ್ಲ ಟಿವಿಗಳ ಮುಂದೆ ಹೇಳಿದ ಮೇಲೂ ಕೂಡ ಇವತ್ತು ಆ ಗನ್ಮ್ಯಾನ್ಗಳಿಗೆ ಮಾಲೀಕ ಸತೀಶ್ ರೆಡ್ಡಿ ಅಂತ ಹೇಳಿ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿನೇ ಹೇಳಿದಾಗ ಸತೀಶ್ ರೆಡ್ಡಿನ ಕೂಡ ಇವತ್ತು ಬಂಧನ ಮಾಡದೇ ಇರುವಂತ ಒಂದು ಸ್ಥಿತಿ. ಅದೇ ಗನ್ಮ್ಯಾನ್ಗಳನ್ನ ಕರ್ಕೊಂಡು 9 ಗಂಟೆಗೆ ಭರತ್ ರೆಡ್ಡಿ ನಮ್ಮ ಮನೆ ಮುಂದೆ ಬಂದು ಅದೇ ಪ್ರೈವೇಟ್ ಗನ್ಮ್ಯಾನ್ಗಳು ಆ ರಾಜಶೇಖರ್ ಸುತ್ತವರೆಗೆ ಓಡಾಡ್ತಾ ಇರ್ತಾರೆ. ಅವರು ಆ ಹುಡುಗ ಹಿಂತಿರುಗಿ ಓಡೋ ಟೈಮ್ನಲ್ಲಿ ಅವನ್ನ ಫೈರ್ ಮಾಡಿ ಸಾಯಿಸಿದ್ದು. ಒಂದು 4-5 ಅಡಿ ಡಿಸ್ಟೆನ್ಸ್ ಅಲ್ಲೇ ಭರತ್ ರೆಡ್ಡಿ ಅಲ್ಲೇ ಇದ್ದಾನೆ. ಆ ಸಂದರ್ಭದಲ್ಲಿ ಭರತ್ ರೆಡ್ಡಿನೂ ಇದುವರೆಗೆ ಅರೆಸ್ಟ್ ಮಾಡಿಲ್ಲ. ಆದ್ರೆ ಏನ್ ನಡೀತಾ ಇದೆ ಅನ್ನೋದನ್ನ ಇವತ್ತು ನೀವೇ ಇದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿ. ಇವತ್ತು ಅದೇ ಅವ್ರನ್ನ ಬಂಧನ ಮಾಡಿದ್ರೆ ಇಂಥ ಪಡ್ಡೆ ಹುಡುಗರು ಅವ್ರೇನು ರೀಲ್ಸ್ ಇಂದ ಹೋಗಿ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳುವಂತ ಪೊಲೀಸರ ಗನಾಂಧಾರಿ ಇನ್ವೆಸ್ಟಿಗೇಷನ್, ಒಂದು ಹಾಸ್ಯಾಸ್ಪದ ಒಂದು ಹೇಳಿಕೆಗಳು ಆದ್ರೂ ಕೂಡ ಇಂಥದ್ದು ಯಾರು ಕೂಡ ಧೈರ್ಯ ಮಾಡುವಂತ ಕೆಲಸ ಯಾರು ಮಾಡಲ್ಲ. ಇವತ್ತಿಗೂ ಕೂಡ ಕಂಪ್ಲೀಟ್ ಬಳ್ಳಾರಿಯಲ್ಲಿ ಇವತ್ತು ಅವರು ರಾಜೇಶ್ ಅಂತೇಳಿ ಇವಾಗೇನು AC ಬಂದಿದ್ದಾರೆ, ಅವರು ರಾತ್ರಿ ಹಗಲು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ತಿಳಿದಷ್ಟು ಮಟ್ಟಿಗೆ ಅವ್ರು ಬಂದ್ಮೇಲೆ 5-6 ಕಡೆ ಇವತ್ತು ರೈಡ್ ಮಾಡಿದ್ದಾರೆ. ಕಂಪ್ಲೀಟ್ ಎಲ್ಲ ಕಡೆ ಉಸುಗಾಗಿರ್ಬೋದು, ಪಡಿತರ ಅಕ್ಕಿ ಆಗಿರ್ಬೋದು, ಬೇರೆ ಬೇರೆ ಈ ಅಕ್ರಮ ಕೆಲಸಗಳನ್ನ ಅವ್ರ ರೂಟಲ್ಲಿ ಅವ್ರ ಇಲಾಖೆ ವ್ಯಾಪ್ತಿ ಒಳಗಡೆ ಬರುವಂತ ಇದ್ರ ಮೇಲೆ ಅವ್ರು ರೈಡ್ ಮಾಡ್ತಾ ಇದ್ದಾರೆ. ಪೊಲೀಸರು ಈ ಕ್ಷಣಕ್ಕಾದ್ರೂ ಕೂಡ SP ಫಸ್ಟ್ ಅವನು ASP ರವಿಕುಮಾರ್ ಏನಿದ್ದಾನೆ ಅವನ್ನ ನಂಬೋದನ್ನ ಫಸ್ಟ್ ಬಿಡ್ಲಿ. ಇಷ್ಟೊತ್ತಿಗಾಗ್ಲಿ ಇವರೆಲ್ಲರನ್ನ ಸತೀಶ್ ರೆಡ್ಡಿ ಭರತ್ ರೆಡ್ಡಿನ ಬಂಧನ ಮಾಡಿ ASP ಸಿಟಿ DSPನ ಇವತ್ತು ಹೊರಗಡೆ ಕಳಿಸ್ಬಿಟ್ಟಿದ್ರೆ ಅಟ್ಲೀಸ್ಟ್ ಅಂದ್ರೆ ಕೂಡ ಜನಗಳಲ್ಲಿ ಆಯ್ತು ಸರ್ಕಾರ ಒಂದು ಕ್ರಮ ಕೈಗೊಳ್ತಾ ಇದೆ, ಒಂದು ಭಯದ ವಾತಾವರಣ. ಈ ಕ್ರಿಮಿನಲ್ಸ್ಗಳಿಗೆ ಅಟ್ಲೀಸ್ಟ್ ನಾವಿನ್ನು ತಪ್ಪು ಮಾಡ್ಲಿಕ್ಕೆ ಹೋದ್ರೆ ನಮಗಿನ್ನ ಬಹಳ ಗಂಭೀರವಾಗಿ ಶಿಕ್ಷೆ ಆಗುತ್ತೆ. ಒಬ್ಬ ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಅಂತ MLAಗಳನ್ನ ಬಿಟ್ಟಿಲ್ಲ. ಇವತ್ತು ಸರ್ಕಾರ ಪೊಲೀಸರು ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ರೆ ಅನ್ನೋ ನಂಬಿಕೆ ಬರ್ತಾ ಇತ್ತು. ಆದ್ರೆ ಇವತ್ತು 25 ದಿನಗಳಾದ್ರೂ ಕೂಡ 3 ಗನ್ಮ್ಯಾನ್ಗಳನ್ನ ಬಿಟ್ಟರೆ ಇನ್ನು ಯಾರನ್ನೂ ಕೂಡ ಬಂಧನ ಮಾಡಿಲ್ಲ. ಕೆಲವೊಂದು ವಿಡಿಯೋಗಳನ್ನ ನಿಮ್ಮ ಹತ್ರ ಇರುವಂತದನ್ನೇ ಬಟ್ ನಮಗೆ ಹೆಸರುಗಳು ಗೊತ್ತಿರ್ಲಿಕ್ಕಿಲ್ಲ. ನಟೋರಿಯಸ್ ರೌಡಿ ಗ್ಯಾಂಗ್ಗಳೇನಿದ್ರು ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಹಿಂಬಾಲಕರು ಪೊಲೀಸರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡಿ ಪೊಲೀಸರನ್ನೇ ತಳ್ಳಿ ಲಾಠಿಗಳನ್ನ ಅವ್ರ ಕೈಯಿಂದ ಕಸ್ಕೊಂಡ್ಬಿಟ್ಟು ನಮ್ಮ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿರುವಂತವ್ರು, ಬಾಟಲ್ಗಳು ಎಸೆದಿರುವಂತವ್ರು, ಅವ್ರ ಹೆಸರುಗಳ ಸಮೇತ ವಿಡಿಯೋ ಇದೆ, ನಾನು ತೋರಿಸ್ತೀನಿ. ಕನಿಷ್ಠ ಪಕ್ಷ ಅವ್ರನ್ನು ಕೂಡ ಇವತ್ತುವರೆಗೂ ಕೂಡ ಬಂಧನ ಮಾಡದಿರುವಂತ ಒಂದು ದುಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಪೊಲೀಸ್ ವ್ಯವಸ್ಥೆ ಇದೆ ಅಂತಂದ್ರೆ ಇನ್ನ ಏನ್ ಬೇಕಾದ್ರೂ ಇನ್ನ ಒಂದು 4-5 ದಿನಕ್ಕೆ ಇನ್ನೊಂದು ಘಟನೆ ಅಂತ ಹೇಳಿ ನಾವು ಬರೋ ದಿನಗಳಲ್ಲಿ ಕೇಳೋ ಪರಿಸ್ಥಿತಿ ಬಳ್ಳಾರಿಯಲ್ಲಿ ಬರ್ಬೋದಾ ಅನ್ನುವಂತ ಒಂದು ಪ್ರಶ್ನೆ ಮೂಡುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.